ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಜುಣುಕದ ಚಪಾತಿ ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಗೋಧಿ ಹಿಟ್ಟನ್ನು ನಾದಿಟ್ಕೊಂಡಿದ್ದೀನಿ. ಈಗ ಜುಣುಕ ಮಾಡೋದು ತೋರಿಸ್ತಾ ಫ್ರೆಂಡ್ಸ್. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿಟ್ಟಿದ್ದೇನೆ. ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್. ಈಗ ಜೀರಿಗೆ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಶುಂಠಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಹುಳಿ ಕೂಡ ಹಾಕೋಬೋದು, ನಾನು ಈಗ ಹಾಕ್ತಾ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಈಗ ಫ್ರೆಂಡ್ಸ್ ಹುಣಸೆ ನೀರು ಹಾಕೋತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಅಚ್ಚ ಖಾರ ಪುಡಿ, ಉಪ್ಪು ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ರಿ. ಮತ್ತು ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ, ಸ್ವಲ್ಪ ಇಂಗು. ಇದನ್ನು ಕುದಿಯಲಿಕ್ಕೆ ಬಿಡಬೇಕು. ಇವಾಗ ಇದು ಸರಿಯಾಗಿ ಕುದೀತಾ ಇದೆ. ನಾನೀಗ ಕಡಲೆ ಹಿಟ್ಟನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ಗಂಟಾಗಲಾರ್ದ ಹಾಗೆ ನಾವು ಕಲಿಸ್ಕೊಳ್ಬೇಕು. ಎಷ್ಟು ಹಿಡಿಯುತ್ತೆ ಅಷ್ಟು ನಾವು ಕಡಲೆ ಹಿಟ್ಟನ್ನು ಹಾಕಬೇಕು. ಇದರಲ್ಲಿ ನಾನು ಜಾಸ್ತಿ ನೀರು ಯೂಸ್ ಮಾಡೇ ಇಲ್ಲ. ಹುಣಸೆಹುಳಿ ಮತ್ತು ಬೆಲ್ಲ ಅಷ್ಟೇ ಹಾಕಿದ್ದೀನಿ. ಫ್ರೆಂಡ್ಸ್, ಇದನ್ನು 1 ನಿಮಿಷ ನಾವು ಸರಿಯಾಗಿ ಬೇಯಿಸ್ಕೊಳ್ಬೇಕು. ಇವಾಗ ಇದು ಸರಿಯಾಗಿದೆ. ಇದಕ್ಕೆ ನಾನು ಸ್ವಲ್ಪ ಜೀರಾ ಪೌಡರ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಬಿಳಿ ಎಳ್ಳು ಮತ್ತು ಧನಿಯಾ ಪೌಡರ್. ಸಣ್ಣಗೆ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಇದನ್ನು ಸರಿಯಾಗಿ ನಾನು ಕಲಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ, ಟೇಸ್ಟ್ ಆಗುತ್ತೆ ಅಂತ. ಫುಲ್ ಆರಿದೆ ಫ್ರೆಂಡ್ಸ್. ಇದು ಆರಿದ ಮೇಲೆ ಇದೆಲ್ಲ ಐಟಮ್ಸ್ ಹಾಕ್ಕೊಂಡಿದ್ದನ್ನು ಸರಿಯಾಗಿ ನಾನು ಕಲಿಸ್ಕೊತಾ ಇದ್ದೀನಿ. ಈಗ ಚಪಾತಿ ಹಿಟ್ಟಿಗೆ ನಾನು ಇದನ್ನು ಸ್ಟಫಿಂಗ್ ಹಾಕ್ತಾ ಇದ್ದೀನಿ. ಈ ಸ್ಟಫಿಂಗ್ ನೀವು ಹಸಿ ಈರುಳ್ಳಿ ಕೂಡ ಹಾಕ್ಕೊಳ್ಬೋದು. ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾನೀಗ ಲಟ್ಟಿಸ್ಕೊತಾ ಇದ್ದೀನಿ. ಒಳಗೆ ತುಂಬಿರುವ ಸ್ಟಫಿಂಗ್ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಇದನ್ನು ನೀವು ಪ್ರವಾಸಕ್ಕೆ ಕೂಡ ಕಟ್ಕೊಂಡು ಹೋಗ್ಬೋದು. 2 ದಿನ ಇಟ್ಟರು ಕೂಡ ಹಾಳಾಗೋದೇ ಇಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ. ಒಂದು ಹಂಚಿ ಸ್ವಲ್ಪ ನಾ ಎಣ್ಣೆ ಹಚ್ಕೊಂಡಿದ್ದೀನಿ. ಈಗ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ ಇದಕ್ಕೆ. ಫ್ರೆಂಡ್ಸ್, ಈಗ ಬಿಸಿ ಬಿಸಿಯಾದಂಥ ಜುಣುಕದ ಚಪಾತಿ ರೆಡಿಯಾಗಿದೆ. ಅದಕ್ಕೆ ಮೇಲೆ ಸ್ವಲ್ಪ ನಾನು ತುಪ್ಪ ಹಾಕ್ತಾ ಇದ್ದೀನಿ. ಇದನ್ನು ಮೊಸರು ಜೋಡಿ ಹಾಗೂ ಸಾಸ್ ಜೊತೆನೂ ನೀವು ತಿನ್ಬೋದು. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.